ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಅಗದಷ್ಟು ಬಗದಷ್ಟು ಕೂಡ ಲಕ್ಕುಂಡಿ ರಹಸ್ಯಗಳನ್ನು ಬಯಲಾಗ್ತಾ ಇವತ್ತು ನಾವು ಲಕ್ಕುಂಡಿಯ ನಾಗನಾಥ ದೇವಾಲಯ ಅಂದರೆ ಇದು ಮೂಲ ಜೈನ ಬಸತಿ ಇತ್ತು ಅಂತ ಹೇಳ್ತಾರೆ. ಆ ಒಂದು ದೇವಸ್ಥಾನ ಆವರಣದಲ್ಲಿದ್ದೀವಿ. ಇಲ್ಲಿ ಸ್ಥಳೀಯರೇ ಈ ಭಾಗದ ಏನು ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ಅವರು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡೋದು. ಸರ್, ನೀವು ಚಿಕ್ಕವರಿದ್ದಾಗ ಇದು ಏನೇನಿದ್ದು, ಈಗಿನ ಪರಿಸ್ಥಿತಿ ಏನಿದೆ, ಇಲ್ಲಿ ಅಕ್ಕಪಕ್ಕಕ್ಕೆ ಏನೇನು ಕಾಣ್ತಿದ್ದು ನಿಮಗೆ? ಈಗ ಇಲ್ಲಿ ಬಾಜುಕ್ರಿ ಈಚೆ ಕಡೆ ನಾವು ಸಣ್ಣರಿದ್ದಾಗನ ಹಾವು ಅಡ್ಡಾಡ್ತಿದ್ವು, ಎಲ್ಲವೂ ಇದಕ್ಕೆ ಬರೋಕ್ಕೆ ಹೆದರ್ತಿದ್ವು ಅವಾಗ. ಆಗ ಮುಂಜಾನೆ ಎದ್ದು ಅಷ್ಟು ಪೂಜೆ ಮಾಡಿ ಅಷ್ಟು ಹೋಗ್ಬಿಡ್ತಿದ್ವಿ. ಇಲ್ಲಿ ಇರ್ತಕ್ಕಂಥದ್ದು ಈ ಭಾಗಕ್ಕೆ ಏನೈತ್ರಿ, ಕಟ್ಟಿದ್ದೆಲ್ಲ ವ್ಯವಹಾರ ಐತಿ, ಹಾಳು ಮಣ್ಣಿನ ವ್ಯವಹಾರ ಐತಿ ಇದ್ದಂಥವ್ರು. ಈಗ ಇದು ಸಂದರ್ಭ ಇದ್ದಿದ್ದು ಇವು ಮಣ್ಣಿನ ರೀ, ಅವಾಗ ಹಚ್ಚಿದ್ವು. ಇವಕ್ಕೆ ಕಾಗದ ಪತ್ರ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಅವಾಗ. ಆಗ ನಾನು ಕಟ್ಕೊಂಡೆ, ನೀನು ಕಟ್ಕೊಂಡು ಅಂತ ಎಲ್ಲರೂ ಕಟ್ಕೊಂಡಿದ್ದೋ ಅದಾವ್ರಿ. ಈಗ ಮೊದಲಿಗೆ ಅವಾಗ ನಾಗರವ್ರಿ ಸಣ್ಣ, ಈ ನಮ್ಮ ಥರದ್ದು ನಾವು ಈ ಥರದ ಹಾವು ನಾವು ನೋಡಿಲ್ಲ. ಸಣ್ಣ ಅವಾಗ ಜಗ್ಗು ಹುಲ್ಲುಗಾಡ ಭೂಮಿ ಬೆಳಿತಿತ್ತು. ನಾವು ಅವಾಗ ದನ ಕರ ಅಡ್ಡಾಡಿಸ್ತಿದ್ವಲ್ಲ, ಅವಾಗ ಬರು ಹೋಗು ಎಲ್ಲವೂ ಇದ್ದು ರೀ ಅವಾಗ. ಮತ್ತು ಜನರು ಆಮೇಲೆ ಈಗ ಇತ್ತಿತ್ತಾಗ ನಮ್ಗೆ ಬಂದಾಗ ಹೊರಗಿನ ಮಂದಿ ಅಮೇರಿಕ ಗ್ರೀಸ್ ಜಪಾನು ಈ ಕಡೆ ಮಂದಿ ಬಂದಾಗ ನಾವು ಅವ್ರ ಹಿಂದಿಂದ ಅಡ್ಡಾಡ್ತಿದ್ವಿ. ಅವಾಗ ಅವ್ರು ಬರೋರು ಹಿಂಗೆ ನೋಡೋರು ಬರ್ತಿದ್ರು, ಹೋಗ್ತಿದ್ರು. ಮತ್ತು ನಮಗೂ ಒಂದು ಬಿಸ್ಕಿಟ್ ಕೊಡ್ತಿದ್ರು ಅವಾಗ. ಆಗ ಬರ್ತಿತ್ತು. ಇನ್ನೂ ಅವಾಗ ಏನೂ ತೊಗೊತಿದ್ದಿಲ್ಲ ರೀ. ಆಮೇಲೆ ನಮ್ಮ ತಂದೆಯವರು ಇಲ್ಲೊಂದು ಜೈನ್ ಬಸ್ತಿ ಅಂತ ಐತಲ್ರಿ, ಅದಕ್ಕೆ ಆವಾಗ 4 5 ರೂಪಾಯಿ ಕೂಲಿತ್ತು. ಅದ್ರೊಳಗೆ ಕೆಲಸ ಮಾಡಿದ್ವಿ ನಾವು. ದೇವಸ್ಥಾನ ಅದಾವ್ರಿ. ಈಗ ಇಲ್ಲಿ ಐತ್ರಿ ದೇವಸ್ಥಾನ. ಈಗ ಇಲ್ರಿ, ಈಗೇನು ಗಿಡ ಗಂಟೆ ಬೆಳೆದಿದ್ವು ಇಷ್ಟ ಇದ್ವು ರೀ. ಈಗ ಅವತ್ತಿಗೂ ಈಗ ಒಟ್ಟು ಆಚೆಪ್ಪ ದೇವಸ್ಥಾನಗಳು ಇದ್ದು ಆ ಜಾಗದಾಗ ಹಾವುಗಳು ಇದ್ರು. ನಾವು ನೋಡಿವಲ್ರಿ ಹಾವಿಂದ ನಾಗರಾವ್ ಇದ ಒಂಟ್ರಿ ಹಿಡಿ ಸರ್ಪ ನಾಗರಾವ್ ರೀ. ಅವು ಎಲ್ಲಿ ತಪ್ಪಿಲ್ಲ. ಇದು ಕೂಡ ಏನು ಜೈನ್ ಟೆಂಪಲ್ ಇತ್ತು ಮುಂಚೆ ನಾಗ. ಇದು ಹೆಂಗೆ ಐತ್ರಿ, ಇಷ್ಟ ಐತ್ರಿ ಅವಾಗಿಲ್ಲೂ. ಯಾವ ದೇವಸ್ಥಾನ ಅಂತಾರೆ ಇದಕ್ಕೆ? ನಾಗನಾಥನ ಅಂತಾರ್ರಿ. ನಾಗನಾಥನ 7 ಹೆಡಿ ಸರ್ಪ ಐತಿ ನೋಡ್ರಿ. ಅದು ನಾಗನಾಥನ ಐತಿ. ಆದ್ರೆ ನಾವು ಒಂಟಿ ಹೆಡಿದು ನೋಡಿವಿ ಹಾವುಗಳು. ಇಲ್ಲೇ ಇದ ಒಬ್ಬಕ್ಕೆ ಹೆಣ್ಮಗಳು ಕಾವಲು ಕಾದಾಗ ರೀ. ಅದು ಒಬ್ಬಕ್ಕೆ ಹೆಣ್ಮಗಳು ಪಂಚಮ ಶಾಲೆ ಇರಕ್ಕೆ ಇಲ್ಲೊಂದು ಮನೆ ಐತಿ ನೋಡ್ರಿ. ಈಗ ನೀವು ಬೇಕಾದ್ರೆ ನೋಡ್ರಿ. ಈ ಜಂತಿ ಒಳಗನ ಅಡ್ಡಾಡ್ತಿತ್ತು. ನಾವು ಹೆದರಿ ಏನಂದ್ವಿ, ಬ್ಯಾಡವಾ ನಿಮ್ಮ ಮತ್ತೊಂದು ರೂಮ್ನಾಗಿರ ಅಂತ ಆ ಹೆಣ್ಮಗಳಿಗೆ ಹೇಳಿದ್ವಿ ನಾವು. ಅದು ಆಕೆಗೆ ವಶೆ ಆಯ್ತು ಏನಾಯ್ತೋ ಗೊತ್ತಿಲ್ಲ. ಆ ಹೆಣ್ಮಗಳಿಗೆ ದಿನ ಬರ್ತಿದ್ಲು, ಸೇವೆ ಮಾಡ್ತಿದ್ಲು, ಪೂಜೆ ಮಾಡ್ತಿದ್ಲು. ಮತ್ತು ಒಂದು ಹೊಲಕ್ಕೆ ಹೋಗಿ ದುಡಿಮೆ ಮಾಡಿ ಬರ್ತಿದ್ಲು. ಅದು ಮುಂದೆ ಅಡ್ಡಾಡಿದ್ರು ಆಕೆಗೆ ಏನೂ ಮಾಡ್ತಿದ್ದಿಲ್ಲ. ಅದು ನ್ಯಾಗೊಂದಿ ಒಳಗೆ ಅಡ್ಡಾಡ್ತೀವಿ ನಾವು. ಜೀವಂತ ನಾಗರಾವ ಒಂಟಿ ಹಿಡಿದು ಸೇವಾ ಆಕೆ ಮಾಡ್ತಿದ್ಲು. ನಿನ್ನ ನಾಂಬಳಿತ ಬಂದ್ಬಿಡೋದನ್ನು ಬಿಟ್ಟು ಯಾಕೆ ಮಾಡ್ತಿದ್ದೀವಿ. ಮತ್ತು ದುಡಿಯೋದ್ರ ಬಗ್ಗೆ ನೇತೃತ್ವ ಇದ್ಲು. ಈ ಜೈನ್ ಬಸ್ತಿ ಯಾತ್ರೆ ಇದನ್ನು ಪೂಜೆ ಮಾಡೋದಕ್ಕೂ ಒಂದು ಧರ್ಮ ಇತ್ತು ಆಕೆ ಅಂತೇಳಿ. ಆಕೆ ಹೆಸರು ಜಯಕ್ಕನು ಅಂತಿದ್ದಾರೆ ಆಕೆಗೆ. ಆಮೇಲೆ ಶಾಂತಮ್ಮನು ಅಂತಿದ್ರು, ಪಂಚಮ ಶಾಲೆ ಹೆಣ್ಮಗಳು. ಅದು ಇಷ್ಟೆಲ್ಲ ನಡ್ಕೊಂಡು ಈ ನಾಗನಾಥಕ್ಕೆ ಪಡ್ಕೊಂಡಿಂದ ಆ ಹೆಣ್ಮಗಳು ಎಲ್ಲಿ ಹೋದ್ಲ ನಮಗೆ ಗೊತ್ತಾಗಲಿಲ್ಲ. ಹೋಗೇ ಬಿಟ್ರಲ್ರಿ ಆಕೆ. ಮತ್ತು ಸೇವಾ ಸಾಕಷ್ಟು ಮಾಡಿದ್ಲು. ಯಾವುದೂ ತೊಂದರೆ ಏನೂ ಇಲ್ಲರಿ ಅವಾಗ ಅಂತ ಸೇವಾ ಮಾಡಿದ್ಲು. ಆಮೇಲೆ ಈ ಕಡೆ ಬಾಜುಕ ಜೈನ್ ಬಸ್ತೀವಿ. ಆಮೇಲೆ ಇಲ್ಲೇ ಹೋದ್ರೆ ಒಂದು ಬಂಗಾರ ಬುಡಕ್ಕೆ ಬರಮಪ್ಪನ ಗುಡಿ ಐತ್ರಿ. ಅಲ್ಲಿ ಒಂದು ಗುಂಡದವು. ಇಲ್ಲೊಂದು ಹ್ಞೂ ಇಲ್ಲೇ ಮುಂದಕತ್ತ ಹೋದ್ರೆ ಇಲ್ಲಿ ಒಂದು ಆ ಮನೆ ಹಿಂದೆ ಬಸವಣ್ಣ ಐತಿ. ಆ ಬಸವಣ್ಣ ಐತ್ರಿ. ಆಮೇಲೆ ಈಚೆ ಕಡೆ ಇದ್ದಿದ್ದಾರೆ ರೀ ಸಾಹೇಬ್ರ. ಅವು ಕಾವಲಿನಿದ್ದಾಗ ರೀ ಅವು ಮಾತ್ರ. ಅವಾಗ ನಾವು ಹೆದರ್ತಿದ್ವಿ, ದನ ಕರನ್ನ ಅಡ್ಡಾಡಿಸ್ತಿದ್ವಿ ನಾವು. ಆ ಟೈಮ್ನಾಗ ಹೆದರ್ತಿದ್ವಿ. ಏನು ರೀ ದನ ಕರ ಅಡ್ಡಾಡ್ಸೋ ಮುಂದೆ ಬರ್ತಾವು ನಮ್ಮ ತಂದೆಯರು ಹುಲೆ ಅಲ್ಲಿ ಏನು ಅವ್ನು ಹುಲ್ಲು ತಿಂತಾವು ಬಂದುಬಿಡ್ರಿ ಮರ ಅಂಥೇಳಿ. ಆ ಪ್ರಕಾರಕ್ಕೆ ನಾವು ಹೆದರಿ ಹೋಲ್ಬಿಡೋ ಮರಿ ಎದಕ್ಕೆ ಅಂತೇಳಿ. ಮತ್ತು ಅಂದ್ರೆ ಸರ್ಪಗಳು ನೀವು ಆ ಕಡೆ ಹೋದ್ರಿ ಅಂದ್ರೆ ಸರ್ಪಗಳು ಕಾಣ್ತಿದ್ವಿ. ದನ ಬಿಟ್ಟು ಗುಟ್ಲೆ ಪಾರ್ ಹಾಕಿದ್ವು ರೀ ಅವು. ದನಕರ ಬಿಟ್ಟು ಗುಟ್ಲೆನ ಮೇಯಕ್ಕೆ ಹೋಗ್ಬಿಟ್ಲೆ ಪಾರ್ ಹಾಕಿದ್ವು. ಅಂದ್ರೆ ಆ ಸ್ಥಳಗಳಿಗೆ ನಿಮ್ಗೆ ಯಾರನ್ನ ಬರ್ಸ್ಕೊಡ್ತಿದ್ದಿಲ್ಲ ಸರ್ಪಗಳು? ಇಲ್ಲ ಯಾರೂ ಇಲ್ಲ. ಇವತ್ತಿಗಿನ ಐತಿ ನೋಡ್ರಿ ಅಲ್ಲಿ ನೀವು ನಿಂತಂಥದ್ದು. ಈ ಕಡೆ ಪಶ್ಚಿಮಕ್ಕೆ ಇದು ಪೂರ್ವ ದಾರಿಗೆ ಬಲಕ್ಕೆ ಐತಿ ನೋಡ್ರಿ. ಕಟನ್ ಜನನ ಐತಿ. ಅವ್ರ ಆಸ್ತಿ ಅದಾವ್ರಿ, ಅವ್ರ ಮನೆಗೆ ಬಿದ್ದಿದ್ದು ಅದಾವು. ಇಲ್ಲ ಈಗ ಏನು ಸಾಲಕ್ಕೆ ದೇವಸ್ಥಾನಗಳಿದ್ದಲ್ಲ ಆ ಭಾಗದಾಗ ನೀವು ಹೋದ್ರಿ ಅಂದ್ರೆ ಈಗ ಹಾವುಗಳು ಪ್ರತ್ಯಕ್ಷ ಆಗ್ತಿದ್ವು. ಆ ಕಡೆ ನಿಮ್ಗೆ ಹೋಗಿ ಬಿಡ್ತಿತ್ತಿಲ್ಲ ಹಾವುಗಳು? ಯಾರೂ ಹೋಗಿಲ್ಲ ಬಿಡ್ರಿ. ಹೆದರಿ ಯಾರೂ ಹೋಗಿದ್ದೆ ಅಲ್ಲ. ಅವ ಬಾಯಿನ ದನನ ಹೋಗುವ ಮುಂದೆ ದೂರ್ಲಿಂದ ಕಲ್ಲು ಹೋಗದಿತ್ತ ಹೊಳಸ್ತಿದ್ವು ನಾವು ಅವಾಗ. ಇತ್ತಿತ್ತಾಗ ಮತ್ತು ಇವು ಹಾವು ಹಿಡಿಯೋರು ಅಂಥವ್ರು ಇಂಥವ್ರು ಹುಟ್ಟಿದ್ರು ಅವ್ನ ಹಾಗ ಹಿಡ್ಕೊಂಡು ಹೋಗೋದು, ತೊಗೊಂಡು ಹೋಗೋದು. ಇವು ಮಣಮುಖ ಹಾವು, ಕೆಲವು ಹಸಿರು ಹಾವು ಅಂಥವು ಇಂಥವು ಅವರು ಹಗ ಪುಟ್ಯ ಕಟ್ಕೊಂಡು
ಹಿಡ್ಕೊಂಡು ಹಾವುಗಳು ಹಿಡ್ಕೊಂಡು ಹೋದ್ರು ಈಗೇನು ಕಾಣಂಗಿಲ್ಲ, ಈಗ ಕಾಣ್ತಾವೆ ಈಗನು. ಈಗನ ಮತ್ತು ಈ ಮಳೆಗಾಲ ಬಂದ್ರೆ ಚಲೋ ರೀ ಅವು. ಮತ್ತು ಅಡ್ಡಾಡಕ್ಕೆ ಈಗಿನ ಬೇಸಿಗೆ ಟೈಮ್ನಾಗ ಒಳಗ್ರಿ ಅದು. ಈಗ ಅಂತಿಂಥದ್ದು ಬಂದ್ರೆ ಮತ್ತು ಏನೈತೆ ರೀ ತನ್ನ ಹೊತ್ತಿಗೆ ಬರ್ತಾರೆ. ಅದು ನಾವು ಹಾಗ ಯಾವಾಗ ಬೇಕು ಅವಾಗ ಸಿಗುವಂಥ ವಸ್ತು ಅಲ್ರಿ ನೋಡ್ರಿ. ದೊಡ್ಡದವ್ರಿ ಹಳೆ ಹವ ರೀ ಅವು. ಹಳೆ ಹವ ತತ್ತಿ ಪತ್ತಿ ಇಟ್ಕೊಂಡು ತಮ್ಮ ಕೆಲಸ ಮಾಡ್ಕೊಂತ ಅದಾವು. ಮತ್ತು ಇದ್ದಲ್ಲಿ ಇಂಥವೆಲ್ಲ ಮೂರ್ತಿಗೆ ಅಂಥವೆಲ್ಲ ಅದಾವ್ರಿ. ಇಲ್ಲ ತಂದ್ರೆ ಏನಾಕೋ ಸಾಹೇಬ್ರ, ಹಿಂದಿನ ಹಿರಿಯರು ಏನು ಅದಾರ ರೀ ಅವ್ರಿಗೆಲ್ಲ ಸಂಪ್ರದಾಯ ಇದ್ದಿದ್ರಿ ಅದು. ಮತ್ತು ಮನೆ ಸಿಕ್ತಲ್ರಿ ಆ ಕುರುಬ್ರ ಹೆಣ್ಮಗಳಿಗೆ, ಅದು ಸಿಕ್ಕಿರು ಎರಡು ಅವರಿಗೆ. ಈಗ ನಾನು ನೀನು ಕೂಡ್ಕೊಂಡು ಅವ್ರು ಇವರು ಒಬ್ರಿಗೆ ಹೇಳಿದ್ರಿ ಎದಕ್ಕೆ ಬರುತ್ತೆ ಅಂತೇಳಿ ಹೋದ್ರಿ. ಅವು ಎರಡೂ ಮೂಕ, ತಾಯಿನೂ ಮೂಕಿ ಮಗನೂ ಮೂಕ. ಆ ಮನೆಗೆ ಆ ಹೆಣ್ಮಗಳು ಲಗ್ನ ಮಾಡ್ಕೊಂಡು ಬಂದು ಹುಟ್ಲೇನ ಅವ ತೀರ್ಕೊಂಡು ಹೋದ. ಆದ್ರೆ ಒಳ್ಳೆ ಮಂದಿರಿ ಅದು. ಅದಕ್ಕಿದ್ದಂಥ ಮಗ್ಲಿದ್ದವ್ರು ಮುಸಲ್ಮಾನರ ಮಂದಿ, ಅದು ಬೆರಕಿ ಮಂದಿರೆ. ನಾವು ಅನ್ನಕ್ಕೆ ಬರೋದಿಲ್ಲ ಅದನ್ನು. ಅಲ್ಲಿ ಇರಲಿ, ಅವ್ರ ಮನೆಗೆ ತೊಗೊಂಡೋಗಿ ಅವ್ರು ಹ್ಯಾಂಗೆ ಮಾಡಿದ್ರು ಮತ್ತು ಸಿದ್ದನಗೌಡ್ರಿಗೆ ಏನೇನು ಹೇಳಿದ್ರಂತ ಅದು ಒಂದು ಒಳ್ಳೇದು ಬಿಡೋ ಕಾರ್ಯಕ್ರಮ. ನಾವು ಬಂದಾಗ ಏನಿದ್ದೀವಿ ಅದಾವ್ರಿ, ಅವ ಏನು ಇಲ್ಲ ಅಂತ ಪ್ರಶ್ನೆ ಅಲ್ರಿ. ನಾವೇನಂತೀವಿ, ಒಂದೊಂದು ಇದಕ್ಕೆ ಜಗಕ್ಕೆ ನಿಮ್ಮದು ಕ್ವಾಟಿ ಐತಿ ಸುತ್ತೂಲಿ, ಆ ಕ್ವಾಟಿ ಒಳಗೆ ಪೂರಾ ತೊಗೊಂಬಿಡ್ರಿ ಅಂತ ನಾವು ಒಂದು ಅನಿಸಿಕೆ ಹೇಳಿದ್ರಿ ಅವ್ರಿಗೆ ಮೊನ್ನೆ. ಈಗ ನಮ್ಮ ಮಾತು ಯಾರು ಕೇಳ್ತಾರೆ? ಕೇಳೋದಿಲ್ಲ. ಈಗ ಬರೋದು ಒಂದು ಆಫೀಸರ್ ಮಂದಿ ಬರ್ತಾರೆ, ಕೇಳ್ತಾರೆ ಹೋಗ್ತಾರೆ. ಸುತ್ತೂಲಿ ಇದಕ್ಕೆ ಕ್ವಾಟಿ ಐತಿ. ನಮ್ಮಲ್ಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಾರ, ಮೆಂಬರು ಅದಾರ, ಯಾರೂ ಇಲ್ಲ ಅಂತ ಅಲ್ರಿ. ಅವರೆಲ್ಲರೂ ಅದಾರ. ಅವ್ರು ತಿಳ್ಕೊಂಡು ಇದು ಒಂದು ಗ್ರಾಮ ಇಂಥದ್ದು ಚಲೋ ಸ್ಥಳಕ್ಕೆ ಅವ್ರನ್ನ ಇಡ್ಬೇಕು ಅನ್ನೋದು ಬೇಕ್ರೆ ಹೌದಲ್ಲ ಸಾಹೇಬ್? ಈಗ ಬರೋದು ಸುಳ ಒಂದು ತಾಸಿನ ಮಟ್ಟಕ್ಕೆ ಬರೋದು ಹೋಗೋದು, ಅವ್ರು ಬಂದ್ರೆ ಇವ್ರು ಬಂದ್ರೆ ಅಂತೇಳಿ ಹೆದರಿಸಿ ಒಂದು ನಮ್ಮನೆಗೆ ಹೋಗೋದು ಮಾಡ್ತಾರೆ. ಎಲ್ಲರೂ ಆತ್ಮಸಂತೋಷದಿಂದ ಇವತ್ತಿಗಂತೂ ಏನಿರಲಿ, ಒಂದು ನಮ್ಮಲ್ಲೇ ಈ ಉತ್ಪನ್ನ ಆಗ್ಬೇಕಾದ್ರೆ SS ಪಾಟೀಲ ಒಳ್ಳೆ ಯೋಗ್ಯ ಆದಂಥ ವ್ಯಕ್ತಿ ರೀ ಅವ ಮನುಷ್ಯ. ಅಂಥವ್ರು ಮಾಡಿದ್ರು. ಈಗ ಸಾಹೇಬ್ರು ಅದಾರ ಇವರು ಮಾಡಲಿ ಒಳ್ಳೇದು, ಅವ್ರಿಗೆ ನಾವು ತಪ್ಪು ಅನ್ನೋದಿಲ್ಲ. ಒಟ್ಟು ಲಕ್ಕುಂಡಿ ಒಳಗೆ ಎಲ್ಲಿ ಇದ್ರು ಬಂಗಾರ ಅದ, ಎಲ್ಲಿ ಆಗಿದ್ರು ಬಂಗಾರ ಸಿಗತ್ತಾವ್ರಿ. ಆದ್ರೆ ಅದರ ಹಣೆ ಬರ ಏನೈತ್ರಿ, ಈಗೇನು ಕುರುಬ್ರ ಹೆಣ್ಮಗಳು ಅದಾವ್ರಿ, ಅವ್ರಿಗೆ ಹೊಲತಂಥ ಮನುಷ್ಯರಿಗೆ ಮಾತ್ರ ಅದು ಒಲಿಯುವುದು. ಇಲ್ಲ ಅಂತಂದ್ರೆ ಮಾತ್ರ ಅದು ಬೂದಿ ಅಥವಾ ಮಣ್ಣು ಮುಚ್ಚಳ ಸಾಕಷ್ಟು ಇಂಥವು ಸಿಗೋದು. ಅದು ಆ ಶಕ್ತಿವಾನರಿದ್ದರಿಗೆ ಮಾತ್ರ ಅದು ಒಲೆಯೋದು. ಇದಿಷ್ಟು ಲಕ್ಕುಂಡಿ ಗ್ರಾಮದ ಹಿರಿಯರ ಮಾತು. ಏನು ಲಕ್ಕುಂಡಿಯಲ್ಲಿ ಸಾಕಷ್ಟು ನಿಧಿ ಇದೆ, ಬಂಗಾರ ಇದೆ, ಅವುಗಳೆಲ್ಲವೂ ಕೂಡ ಸರ್ಪಗಳು ಕಾಲು ಆಗ್ತಿವೆ. ನಾವು ಕೂಡ ಒಂದು ಏನು ನಾಗನಾಥನ ದೇವಸ್ಥಾನ ಇದ್ದೀವಿ, ಆ ಪಕ್ಕದಲ್ಲಿ ಸಾಕಷ್ಟು ಇವತ್ತಿಗೂ ಕೂಡ ನಾಗರ ಸರ್ಪಗಳ ಹಿಂಡೆ ಇದೆ. ಅವಾಗ ಕಾಣುತ್ತೆ, ಇಲ್ಲೆಲ್ಲ ಕಾವಲಿ ಮಾಡುತ್ತೆ ಅನ್ನೋ ಮಾತು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9.